ನೋಡಮ್ಮ ಶಾಂತಿ, ನಾವಿಬ್ರು ಸೇನೆಯಲ್ಲಿದ್ದಾಗ ಸೋಲು ಅನ್ನೋದನ್ನೇ ಕಂಡಿರ್ಲಿಲ್ಲ. ಶಿವ ಚಂದ್ರು ಅಂತಂದ್ರೆ ಆಲ್ವೇಸ್ ವಿನ್ನರ್ಸ್. ಇವತ್ತು ನಾನು ಅಚಾನಕ್ ಆಗಿ ಇಲ್ಲಿಗೆ ಬಂದೆ. ಸ್ನೇಹಿತನ ಸಕ್ಸಸ್ನಲ್ಲಿ ಸಾಥಿಯಾದೆ, ಅದು ನನಗೆ ಸಂತೋಷ. ಸೇನೆಯಲ್ಲಿದ್ದಾಗಿಂದ ಶಾಂತಿ ಶಾಂತಿ ಅಂತಿದ್ದ ಶಿವುಗೆ ಈ ಶಾಂತಿನೇ ಸಾಥಿಯಾದ್ಲು, ಅದು ಅವನಿಗೆ ಡಬಲ್ ಸಂತೋಷ. ತರುవాత ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋನು ನಿನ್ ಗಂಡಾಗಿದ್ದಾನೆ ಅಂತಂದ್ರೆ ನಿನಗೆ ತ್ರಿಬಲ್ ಸಂತೋಷ ಆಗಿರ್ಬೇಕು ಅಲ್ವಾ? ನೋಡಮ್ಮ, ಈ ಪ್ರೀತಿನ ಜೋಪಾನ ಮಾಡೋದು ನಿನ್ ಜವಾಬ್ದಾರಿ. ಬಲಗಾಲಿಟ್ಟು ಒಳಗ್ ಬಾ. ಶಿವ, ನಿಂಗೆ ಮನೆ ತುಂಬಾ ಮಕ್ಕಳಾಗಲಿ, ಆ ಮಕ್ಕಳೆಲ್ಲ ಸಿಪಾಯಿಗಳಾಗಲಿ. ಶಿವ, ಏನೋ ಇದೆಲ್ಲ? ಅದು ನಿನ್ ಜೀವನ ಸೊರಗೈತಲ್ಲ, ಈಗ ನಿನ್ ಮನೇನು ಸರಿ ಮಾಡಬಹುದಲ್ಲ? ನೀನ್ ಬಂದ್ಮೇಲೆಲ್ಲ ಸರಿ ಹೋಗ್ಲೇಬೇಕಲ್ಲ. ನ್ಯೂಸ್ ಪೇಪರ್, ನನ್ನ ಸ್ನೇಹಿತನ ಸಂತೋಷನ ಕೊಂಡಾಡೋಕೆ ಏನಾದ್ರೂ ಏರ್ಪಾಟ್ ಮಾಡೋಣ ಬಾ. ಎಸ್ ಸರ್. ಎಸ್. ಇವತ್ತು ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ಸಂತೋಷನ ವಿವರಿಸಕ್ಕೆ ನನ್ನ ಹತ್ರ ಪದನೇ ಇಲ್ಲ. ಶತ್ರುಗಳನ್ನ ಸೋಲಿಸಿ ನಮ್ಮ ಬಾವುಟ ಆರಿಸಿ ಸಂತೋಷ, ವರ್ಷ ಎಲ್ಲ ದುಡ್ದು ರೈತನಿಗೆ ಫಲಾಸಕ್ಕೆ ಸಂತೋಷ, ನನ್ನ ಗೆಳೆಯ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಆಸೆ ಪೂರೈಸ್ತ. ಏ ಬೊಂಬೆ, ನಿನ್ನ ಆಸೆ ಏನು ಹೇಳೆ, ನಿನ್ನ ಇಷ್ಟ ಏನಂತ ಹೇಳೆ, ಅದೇನೇ ಆದ್ರೂ ನಾನು ಪೂರೈಸ್ತೀನಿ. ಇಷ್ಟು ವರ್ಷದಿಂದ ನೀವು ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ರೆ ಹೊರತು ಒಂದು ದಿವಸನಾದ್ರೂ ನಾನ್ ನಿಮ್ಮನ್ನ ಇಷ್ಟಪಡ್ತೀನೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕಾದ್ರೂ ಪ್ರಯತ್ನ ಪಟ್ರ? ಹುಟ್ಟಿಸಿದಪ್ಪ ಅಮ್ಮ ನಿಮ್ಮನ್ನ ಅಳಿಯ ಅನ್ಕೊಂಡಾಗ್ಲೂ ನನ್ನಿಷ್ಟ ಕೇಳಲಿಲ್ಲ. ನಮ್ಮಪ್ಪ ನನ್ನ ಜೂಜಲ್ಲಿಟ್ಟು ಸೋತಾಗ್ಲೂ ನನ್ನಿಷ್ಟ ಕೇಳಲಿಲ್ಲ. ನನ್ನ ಹೆಸರಲ್ಲಿ ಸೇರಿದ ಊರ್ ಪಂಚಾಯ್ತಿಲಿ ದೊಡ್ಡವರು ಕೂಡ ನಿನ್ನಿಷ್ಟ ಏನಮ್ಮ ಅಂತ ಕೇಳಲಿಲ್ಲ. ನನ್ನ ಗರ್ಭಗುಡಿಗೆ ಎಳ್ಕೊಂಡು ಹೋಗಿ ತಾಳಿ ಕಟ್ಟುವಾಗ ಕೂಡ ನೀವು ನನ್ನಿಷ್ಟ ಕೇಳಲಿಲ್ಲ. ಈಗ ಯಾಕೆ ನನ್ನಿಷ್ಟ ಕೇಳ್ತೀರಾ? ನನಗೆ ಅಲಂಕಾರ ಇಷ್ಟ ಇಲ್ಲ, ನನಗೆ ಈ ಅಲಂಕಾರನೂ ಇಷ್ಟ ಇಲ್ಲ, ನನಗೆ ಇದ್ಯಾವುದೂ ಇಷ್ಟ ಇಲ್ಲ, ಇದ್ಯಾವುದೂ ಇಷ್ಟ ಇಲ್ಲ. ನನಗೆ ಹಕ್ಕಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ. ನಗು ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ. ಚಂದ ಮಾಮನ ಬೆಳಕಲ್ಲಿ ಕುಣಿದಾಡಬೇಕು ಅಂತ ಇಷ್ಟ. ಈ ನನ್ನಿಷ್ಟನ ನೀವು ಯಾವತ್ತೂ ಕೇಳಲಿಲ್ಲ, ನನ್ನಿಷ್ಟದಾಗಿ ಇರೋದಕ್ಕೂ ಬಿಡ್ಲಿಲ್ಲ. ಈಗ ಯಾಕ್ರಿ ನನ್ನಿಷ್ಟ ಕೇಳ್ತಿದ್ದೀರಾ? ಹೆಣ್ಣು ಅಂದ್ರೆ ಗಂಡನ ತಾಳಕ್ ತಕ್ಕ ಕುಣಿಯೋ ಬೊಂಬೆ ತಾನೆ. ನಿಮ್ಮಿಷ್ಟದ ಹಾಕುಣ್ಸಿ, ನಿಮಗ್ ಬೇಕಾದ್ ಮಾಡ್ಕೊಳ್ಳಿ. ನನ್ನಿಷ್ಟ ಯಾಕ್ರಿ ಕೇಳ್ತೀರಾ? ನನ್ನಿಷ್ಟ ಯಾಕ್ರಿ ಕೇಳ್ತೀರಾ? ಹೌದು ಕಣೆ, ನಾನ್ ತಪ್ಪು ಮಾಡ್ಬಿಟ್ಟೆ. ನಾನು ಇಷ್ಟಪಟ್ಟವಳು ನನ್ನನ್ನು ಇಷ್ಟಪಡ್ತಾಳಂತ ಕೇಳದೆ ತಪ್ಪು ಮಾಡ್ಬಿಟ್ಟೆ.
ನನ್ ಕ್ಷಮಿಸ್ಬಿಡು. ದೇವ್ರೆ, ನಿನ್ನೆ ನಾನು ಅವ್ರ ಹತ್ರ ಹಾಗೆ ಮಾತಾಡಿದ್ದು ತಪ್ಪಾ? ಹೌದಮ್ಮ, ನೀನು ಮಾಡಿದ ತಪ್ಪು. ನಮ್ಮಂತವ್ರ ಕಷ್ಟನ್ ಕೇಳಿ ಕೇಳಿ ಕಲ್ಲಾಗಿರೋನ್ ಹತ್ರ ತಪ್ಪು ಸರಿ ವಿಚಾರಿಸ್ತಿದೆಯಲ್ಲ, ಅದೇ ದೊಡ್ಡ ತಪ್ಪು. ನೋಡಮ್ಮ, ನಾನೆಲ್ಲೋ ಇದ್ದೆ, ಯಾತಕ್ಕೂ ಇಲ್ಲಿಗೆ ಬಂದೆ. ನಿಮ್ಮಿಬ್ಬರ ಮದುವೆ ನೋಡ್ದೆ ತುಂಬಾ ಸಂತೋಷಪಟ್ಟೆ. ಆದ್ರೆ ಈಗ ಗಂಡ ಹೆಂಡತಿ ವಿಷಯದಲ್ಲಿ ಮೂರನೇವರು ತಲೆ ಹಾಕಬಾರದು. ಆದ್ರೂ ನಾ ಮಾತಾಡ್ತಿರೋದು ಯಾಕೆಂದ್ರೆ ನನ್ ಶಿವ ಪ್ರೀತಿಗೆ, ಸ್ನೇಹಕ್ಕೆ, ದೇಶಕ್ಕೆ ದೋಖ ಮಾಡೋನಲ್ಲ ಅನ್ನೋ ನಂಬಿಕೆ ನನಗಿದೆ. ಶಿವ ನಿನ್ನ ಮನಸಾರೆ ಪ್ರೀತಿಸ್ತಾನೆ, ಮನಸಾರೆ ಆರಾಧಿಸ್ತಾನೆ. ನಿಮ್ಮಿಬ್ಬರ ಸಮಸ್ಯೆ ಇಷ್ಟೇನಮ್ಮ. ಒಬ್ರು ಹೂವಿನ ಹಾಗಿರೋದು, ಇನ್ನೊಬ್ರು ಮುಳ್ಳಿನ ಹಾಗಿರೋದು. ಆ ಮುಳ್ಳನ್ನು ನೋಡಿ ನೀನು ಭಯ ಪಡೋದು. ಮುಳ್ಳು ಒರಟಾಗಿರೋದೆ ಹೂವನ್ನು ಕಾಪಾಡೋಕ್ಕಮ್ಮ. ಮುಳ್ಳಿಲ್ದೆ ಹೂವಿಗೆ ಬದುಕೋಕ್ಕಾಗಲ್ಲ, ಹೂವಿಲ್ದೆ ಮುಳ್ಳು ಇರೋಕೆ ಸಾಧ್ಯ ಇಲ್ಲ. ಈ ಸತ್ಯ ನಿಂಗೆ ಅರ್ಥ ಆದ್ರೆ ಶಿವನ ಪ್ರೀತಿನೂ ನಿಂಗೆ ಅರ್ಥ ಆಗತ್ತೆ. ಅವನ ಬಂಗಾರದ ಬೊಂಬೆಗೆ ಜೀವನ ಬರುತ್ತೆ. ಬರ್ತೀನಿ. ಹೋಗಿಪ್ಪ, ಹೋಗಿ ಹೋಗಿ ಹೋಗಿ, ಎಲ್ಲ ಹೋಗಿ. ಶಿವ, ಏನಾಯ್ತು ಶಿವ? ಕಮಾನ್, ಕೂಲ್ ಡೌನ್. ಅವನೇನ್ ತಪ್ಪು ಮಾಡಿದ ಅಂತ ಹಾಗೆ ಹೊಡಿತಿದ್ಯಾ? ಕಳ್ತನ ಮಾಡಿದ್ನ? ದರೋಡೆ ಮಾಡಿದ್ನ? ಮಾನಭಂಗ ಮಾಡಿದ್ನ? ಮತ್ತೇನ್ ತಪ್ಪು ಮಾಡ್ದ? ಅವನು ಪ್ರೀತಿ ಮಾಡ್ತಿದ್ದಾನೆ. ಅವನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅವನ್ನ ಪ್ರೀತಿ ಮಾಡ್ತಿದ್ದಾಳ ಅಂತ ತಿಳ್ಕೊಳ್ದೆ ಅವನ ಪ್ರೀತಿ ಮಾಡ್ತಿದ್ದಾನೆ. ಅದೇ ಅವ್ನು ಮಾಡ್ತಿರೋ ದೊಡ್ಡ ತಪ್ಪು. ನನ್ ಬೊಂಬೆಗೆ ಅಕ್ಕಿಯಾಗ ಹಾರಾಡ್ಬೇಕಂತ, ನಗೋ ಹೂವಿನ ಜೊತೆ ಜೇನಾಗಿರ್ಬೇಕು ಅಂತ ಇಷ್ಟ ಅಂತ, ಆ ಚಂದಮಾಮನ್ ಜೊತೆ ಚಕ್ಕಂಡ ಆಡ್ಬೇಕಂತೆ. ನಿಜವಾದ ಪ್ರೇಮಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಕ್ ಸಾಧ್ಯ ಅಂತ ಅವಳು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನನಗೆ ಹತ್ತಿ ಹಾಗೆ ಹಾರಾಡ್ಬೇಕು ಅಂತ ಇಷ್ಟ. ಚಂದಮಾಮನ ಬೆಳಕಲ್ಲಿ ಕುಣಿದಾಡಬೇಕು ಅಂತ ಇಷ್ಟ. ನಗ ಹೂವಿನ ಮಧ್ಯೆ ಜೇನಿನ ಹಾಕಿರ್ಬೇಕು ಅಂತ ಇಷ್ಟ. ಇದು ನಿನ್ನ ಮನೆ, ಇಲ್ಲಿ ನೀನು ನಿನ್ನಿಷ್ಟದಂಗಿರ್ಬೇಕು. ನಿನಗಿಷ್ಟ ಇಲ್ದಿರೋದು ಯಾವುದು ಇನ್ಮೇಲೆ ಈ ಮನೇಲಿ ಇರಲ್ಲ. ಇದೇನ್ ಚಂದ್ರು, ನೀನು ಬಂದಿದ್ ಯಾಕೆ ಅಂತಾನು ಹೇಳ್ದೆ, ದಿಢೀರಂತ ಹೊರಟ್ಬಿಟ್ಟೆ. ನಿನ್ನ ಮದುವೆಗೆ ಬಂದೆ, ಆಯ್ತು, ಅದಕ್ಕೆ ಹೊರಟೆ. ಚಂದ್ರು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಮ್ ಸ್ನೇಹಿತ ಮೇಲಾಣೆ, ನಿಜ ಹೇಳು. ಹೇಳ್ತೀನಿ ಶಿವ. ಮೇಜರ್ ಚಂದ್ರಕಾಂತ್, ನಿಮಗೆ ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಚೀಟಾ ಗ್ಯಾಂಗ್ ಗೊತ್ತಿರ್ಬೇಕಲ್ವಾ? ಎಸ್ ಸರ್. ಆ ಗ್ಯಾಂಗ್ನವರು ನಮ್ಮ ಸರ್ಕಾರದ 7 ಜನನ ಕಿಡ್ನಾಪ್ ಮಾಡಿದ್ದಾರೆ. ಅವ್ರನ್ನ ಜೀವಂತವ ಬಿಡಬೇಕಾದ್ರೆ ನಾವು ಟಾಡಾ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋ ಅವ್ರ ಕಡೆಯವ್ರನ್ನ 1 ವಾರದಲ್ಲಿ ಬಿಡುಗಡೆ ಮಾಡ್ಬೇಕಂತೆ. ಇದು ಅಸಾಧ್ಯ ಅಂತ ನಿಮಗೂ ಗೊತ್ತು. ನಮ್ಮವ್ರನ್ನ ರೆಸ್ಕ್ಯೂ ಮಾಡೋದು, ಆ ಗ್ಯಾಂಗ್ನ ಒಡೆಯೋದು ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಈ ಸೀಕ್ರೆಟ್ ಮಿಷನ್ ನಿಮಗೆ ಒಪ್ಪಿಸ್ತಾ ಇದ್ದೇನೆ. ನಿಮಗೆ ಎಷ್ಟು ಜನ ಮಿಲಿಟರಿನವ್ರು ಬೇಕು, ಏನ್ ಸಹಾಯ ಬೇಕು ಹೇಳಿ. ನನಗವ್ರು ಯಾರು ಬೇಡ. ನನ್ನ ಸ್ನೇಹಿತ ಸಿಪಾಯಿ ಒಬ್ಬ ಸಾಕು. ಸಿಪಾಯಿ? ಸಿಪಾಯಿ ಶಿವ.
ನಾನು ಅವನ ಜೊತೆಲಿದ್ರೆ ಸೋಲು ಅನ್ನೋ ಮಾತೇ ಬರೋಲ್ಲ. ಗೋ ಹೆಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಚಂದ್ರು, ನಾನ್ ನಿನ್ ಜೊತೆ ಬರ್ತಾ ಇದ್ದೀನಿ. ಶಿವ, ನೀನಿರೋ ಪರಿಸ್ಥಿತಿ ಆಗಲ್ಲ ಚಂದ್ರು. ನಾನಂತೂ ನನ್ನ ಪ್ರೀತಿನ ಗೆಲ್ಲಕ್ಕಾಗ್ಲಿಲ್ಲ. ನನ್ನ ಸ್ನೇಹ ಹತ್ರ ಉಳಿಸ್ಕೊತೀನಿ. ಈ ಹೋರಾಟದಲ್ಲಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ದೇಶ ಸೇವೆ ಮಾಡ್ದನೋ ಸಂತೋಷ ಅನ್ನೋದ್ರೆ ನನಗಿರುತ್ತೆ. ನಾನು ಸತ್ತ ಮೇಲಾದ್ರೂ ನನ್ನ ಬೊಂಬೆಗೆ ನನ್ನ ಪ್ರೀತಿ ಅರ್ಥ ಆದ್ರೆ ಸಾಕು. ನೋ ಶಿವ, ಪ್ರೀತಿಗೆ ಸಾವಿಲ್ಲ. ನಿನ್ನ ಪ್ರೀತಿನ ಗೆದ್ದೇ ಗೆಲ್ತೀಯ. ಅದಕ್ಕೂ ಮುಂಚೆ ನೀನು ಒಪ್ಕೊಂಡಿರೋ ಕೆಲಸನ ನಾವಿಬ್ರು ಜೊತೆಲೆ ಮುಗಿಸ್ಬೇಕು. ಕಮಾನ್ ಕಮಾನ್. ಸಿಪಾಯಣ್ಣ ಊರಲ್ಲಿಲ್ಲ. ಮೇಜರ್ ಸಾಹೇಬ್ರ ಜೊತೆ ಸೇನೆ ಕೆಲ್ಸಕ್ಕೆ ಅಂತ ಬೆಳಗ್ಗೆನೆ ಹೊಟ್ಟೋದ್ರು. ಯಾಕೆ ನಿಮ್ಗೆ ಹೇಳಿಲ್ವಾ? ಹೆಂಡ್ತಿಗೆ ಹೇಳ್ದೆ ಇರ್ತಾರ. ಅವ್ರು ಹೇಳ್ದಾಗೆಲ್ಲೋ ಪಾಪ ನೀವು ನಿದ್ದೆ ಮಂಪ್ರಲ್ಲಿದ್ರಿ ಅಂತ ಕಾಣುತ್ತೆ.